ದ್ವೇಷವನ್ನು ಸಾಧಿಸಿಕೊಂಡು ಹೋಗುವುದಕ್ಕೆ ಯಾರೂ ಇಲ್ಲಿ ನಮ್ಮವರಲ್ಲ. ಯಾರೂ ಕೂಡ ಇಲ್ಲಿ ಶಾಶ್ವತ ಅಲ್ಲ. ವಿಶ್ವಾಸವಿಲ್ಲದ ಸಂಬಂಧಗಳು ವಿಷಕ್ಕಿಂತ ಅಪಾಯಕಾರಿ. ನಷ್ಟದ ನೋವನ್ನು ಮರೆತು ಸದಾ ಹೊಸದನ್ನು ಸಾಧಿಸುವುದರಲ್ಲಿ ನಿರತರಾಗಿರುವುದೇ ಜೀವನದ ಸಾರ್ಥಕತೆ. ಈ ಸಾರ್ಥಕತೆಯನ್ನು ಅರಿತು ಜೀವನವನ್ನು ನಾವು ಕಳೆಯಬೇಕಾಗಿರುವುದು ಇಂದಿನ ದಿನಮಾನಗಳಲ್ಲಿ ತುಂಬಾ ಅವಶ್ಯಕತೆ ಎನ್ನುವುದು ತುಂಬಿ ತುಳುಕಿದೆ. ಅಂತಹ ಒಂದಿಷ್ಟು ಸಾರ್ಥಕತೆಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವುದೇ ಆದರೆ ತಪ್ಪದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡುವುದು ನಿಮ್ಮ ಕಾಯಕವಾಗಬೇಕು. ಏಕೆಂದರೆ ಈ ವಿಡಿಯೋದಲ್ಲಿ ಕವರ್ ಮಾಡಿರುವಂತಹ ವಿಚಾರ ನಿಮ್ಮ ಇಡೀ ಜೀವನಕ್ಕೆ ಬೇಕಾಗಿರುವಂಥದ್ದು. ಹಾಗಾಗಿ ತಪ್ಪದೆ ಎಲ್ಲಿಯೂ ಕೂಡ ವಿಡಿಯೋನ ಸ್ಕಿಪ್ ಮಾಡುವುದಕ್ಕೆ ಹೋಗಲೇಬೇಡಿ. ಎಲ್ಲವನ್ನ ಕೇಳಿ ನಿಮ್ಮ ಮನಸ್ಸನ್ನು, ನಿಮ್ಮ ಜೀವನವನ್ನು ಸರಿ ಮಾಡಿಕೊಳ್ಳಬೇಕಾಗಿರುವುದು ನಿಮ್ಮ ಕರ್ತವ್ಯವಾಗಬೇಕು. ವಿಡಿಯೋಗೆ ತಪ್ಪದೆ ಒಂದೇ ಒಂದು ಲೈಕನ್ನು ಕೊಟ್ಟು ವಿಡಿಯೋನ ಪ್ರಾರಂಭ ಮಾಡುವುದನ್ನು ನೋಡಿ. ಕರುಣೆ, ದಯೆ ಇಲ್ಲದೇ ಇದ್ದರೆ ನಿನ್ನ ದಯೆ, ಭಕ್ತಿಗೆ ಯಾವುದೇ ರೀತಿಯಾಗಿರುವಂತಹ ಬೆಲೆಯೇ ಇರುವುದಿಲ್ಲ. ಒಳ್ಳೆಯ ದಿನ ಯಾವತ್ತೂ ಕೂಡ ಬರುವುದಿಲ್ಲ. ಏಕೆಂದರೆ ಕೆಟ್ಟ ದಿನ ಅಂತ ಯಾವುದೂ ಕೂಡ ಇರುವುದಿಲ್ಲ. ಜಗತ್ತನ್ನು ಮೆಚ್ಚಿಸುವಂತಹ ಹುಚ್ಚು ಸಮರ್ಥನೆಗಳಿಗಿಂತ ಮನಸ್ಸಾಕ್ಷಿಗೆ ಒಪ್ಪುವಂತಹ ಬಾಳುವ ಬದುಕು ಎನ್ನುವುದು ಯೋಗ್ಯವಾಗುತ್ತದೆ. ಜೀವನದಲ್ಲಿ ಯಾರನ್ನೂ ಕೂಡ ಮೆಚ್ಚಿಸುವಂತಹ ಕೆಲಸಕ್ಕೆ ತೊಡಗಬೇಡ. ನಿನ್ನ ಮನಸ್ಸಾಕ್ಷಿಗೆ ಅನುಗುಣವಾಗಿ ಜೀವನವನ್ನು ನಡೆಸುವುದನ್ನು ನೋಡು. ಜೀವನ ಎನ್ನುವುದು ಎಲ್ಲರ ಎದುರಿಗೆ ತೆರೆದಿಡುವಂತಹ ಕೆಲಸವನ್ನು, ಕಲಿಸುವಂತಹ ಕೆಲಸವನ್ನು ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಶ್ರಮವು ನಿನ್ನದೇ, ಸಮಯವೂ ನಿನ್ನದೇ, ಸಾಧಿಸುವ ಛಲವೂ ಕೂಡ ನಿನ್ನದು, ಪ್ರತಿಫಲ ಎನ್ನುವುದು ಕೂಡ ನಿನ್ನದೇ. ಕಾಯುವ ತಾಳ್ಮೆ ಎನ್ನುವುದು ಇದ್ದರೆ ಒಳ್ಳೆಯ ದಿನ ಬಂದೇ ಬರುತ್ತದೆ. ಅಂದುಕೊಂಡಿದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದು ಕಲಿಯಬೇಕಾಗುತ್ತದೆ. ಇದುವೇ ಜೀವನದ ಬದುಕು. ಈ ಬದುಕನ್ನು ಯಾರು ಸರಿಯಾದ ರೀತಿಯಲ್ಲಿ ಅರಿಯುತ್ತಾರೆಯೋ ಅವರು ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯ ನೋಡಬೇಕು. ಅರಿತು ಜೀವನವನ್ನು ಮಾಡಿ. ಆಗ ನಿಮ್ಮ ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಎಷ್ಟೇ ನೊಂದಿದ್ದರೂ ಕೂಡ ನಗಬೇಕಾಗಿದೆ. ಕೆಲವು ನೋವುಗಳು ಮರೆಯಲು ಆಗದೇ ಇದ್ದರೂ ಕೂಡ ಮರೆಯಬೇಕಾಗಿದೆ. ಸೋಲು ಎನ್ನುವುದು ಜೀವನದ ಅವಿಭಾಜ್ಯ ಅಂಗವಾಗಿದೆ. ಸೋಲದೇ ಇದ್ದರೆ ನೀವೆಂದೂ ಕೂಡ ಜೀವನದಲ್ಲಿ ಗೆಲುವನ್ನು ಸಾಧಿಸುವುದಕ್ಕೆ ಆಗುವುದಿಲ್ಲ. ಕಲಿಯದೇ ಇದ್ದರೆ ನೀವೆಂದೂ ಕೂಡ ಜೀವನದಲ್ಲಿ ಬದಲಾವಣೆಯನ್ನು ಆಗುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಬದಲಾಗದೇ ಇದ್ದರೆ ನೀವೆಂದೂ ಕೂಡ ನಿಂತಿರುವಂತಹ ನೀರಾಗಿ ಬಿಡುತ್ತೀರಿ. ಹಾಗಾಗಿ ಜೀವನದಲ್ಲಿ ಕಾಲ, ಸಮಯ ಎಲ್ಲವನ್ನೂ ಕೂಡ ಬದಲಿಸಿ ಬಿಡುತ್ತದೆ. ಅದಕ್ಕೆ ತಕ್ಕಂತೆ ನಾವು ಕೂಡ ಜೀವನವನ್ನು ಬದಲಿಸಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಏಕೆಂದರೆ ಯಾವುದೂ ಕೂಡ ನಮ್ಮ ಕೈಯಲ್ಲಿ ಇರುವುದಿಲ್ಲ. ಇರುವುದು ಒಂದೇ, ನಾವು ಶ್ರಮ ವಹಿಸುವುದು ಮಾತ್ರ ನಮ್ಮ ಕೈಯಲ್ಲಿ ಇರುತ್ತದೆ. ಸೋಲೋ ಗೆಲುವೋ ಅದನ್ನು ನಿರ್ಧಾರ ಮಾಡಬೇಕಾಗಿರುವುದು ನಮ್ಮ ಪ್ರಯತ್ನದ ಫಲದಿಂದ ಮಾತ್ರ. ಸೋಲು ಬದುಕಿನ ಅಂತ್ಯ ಅಲ್ಲವೇ ಅಲ್ಲ. ಅದರಿಂದ ಉತ್ತಮವಾಗಿರುವಂತಹ ಅನುಭವವನ್ನು ಪಡೆಯಬಹುದು. ಜೀವನದಲ್ಲಿ ಯಾರ ಮನಸ್ಸನ್ನು ಕೂಡ ಇಷ್ಟು ನೋಯಿಸುವುದಕ್ಕೆ ಹೋಗಬೇಡಿ. ಆ ವ್ಯಕ್ತಿ ದೇವರ ಮುಂದೆ ನಿಂತು ನಿಮ್ಮ ಹೆಸರನ್ನು ನೆನೆದು ಕಣ್ಣೀರು ಹಾಕುವಷ್ಟು. ಏಕೆಂದರೆ ನೊಂದ ಹೃದಯದಿಂದ ಬಂದಂತಹ ಕಣ್ಣೀರು ಹಾಗೂ ಕೂಗು ಭಗವಂತನಿಗೆ ಖಂಡಿತವಾಗಿಯೂ ಕೂಡ ಕೇಳಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಭಗವಂತನಿಗೆ ಎಲ್ಲವನ್ನೂ ಕೂಡ ತೋರಿಸಬೇಕು ಅಥವಾ ಅವನ ಎದುರಿಗೆ ಮಾಡಬೇಕು ಎನ್ನುವುದು ಏನೂ ಕೂಡ ಇಲ್ಲ. ನೀವು ಏನೇ ಮಾಡಿದರೂ ಕೂಡ ಎಲ್ಲವನ್ನ ಗಮನಿಸುತ್ತಾ ಇರುತ್ತಾನೆ. ಕೆಟ್ಟದ್ದೇ ಮಾಡಿದರೂ ಕೂಡ, ಒಳ್ಳೆಯದನ್ನು ಮಾಡಿದರೂ ಕೂಡ ನೀವು ಅದರ ಪ್ರತಿಫಲವನ್ನು ಅನುಭವಿಸಬೇಕಾಗುತ್ತದೆ. ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡುವುದನ್ನು ಮಾಡಿ. ಫಲಿತಾಂಶವನ್ನು ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಬಿಟ್ಟು ಬಿಡಿ. ಕೇವಲ ನಿಮ್ಮ ಕರ್ಮ ನಿಮ್ಮ ಕೈಯಲ್ಲಿ ಇದೆ, ಫಲ ನಿಮ್ಮ ಕೈಯಲ್ಲಿ ಇರುವುದಿಲ್ಲ. ನಿಮ್ಮ ಕರ್ತವ್ಯದಿಂದ ದೂರ ಓಡಬೇಡಿ. ಅದರ ಪರಿಣಾಮ ಒಳ್ಳೆಯದಾಗಿ ಇರದೇ ಇದ್ದರೂ ಕೂಡ ಅದನ್ನು ಪೂರ್ಣಗೊಳಿಸುವುದನ್ನು ನೋಡಬೇಕು. ಏಕೆಂದರೆ ಜೀವನದಲ್ಲಿ ನಾವು ಕೆಲಸವನ್ನು ಮಾತ್ರ ಮಾಡಬೇಕು, ಕರ್ಮವನ್ನು ಮಾತ್ರ ಮಾಡಬೇಕು. ಪ್ರತಿಫಲವನ್ನು ಯಾವಾಗ ಕರುಣಿಸಬೇಕು ಎನ್ನುವುದನ್ನು ದೇವರು ಮಾತ್ರ ನಿರ್ಧಾರವನ್ನು ಮಾಡುತ್ತಾನೆ. ಯಾವುದು ಎಂದಿಗೂ ಕೂಡ ಸಾಧ್ಯವಿಲ್ಲ ಅಂದುಕೊಂಡಿದ್ದು ಸಾಧ್ಯವಾದಾಗ ಆಗುವ ಸಂತೋಷ ಅಷ್ಟಿಷ್ಟಲ್ಲ.
ಅದಕ್ಕೆ ಯಾವುದೇ ಕೆಲಸ ಅಂದುಕೊಂಡಿದ್ದು ಆಗಬೇಕು ಅಂದರೆ ಕಾಯುವ ತಾಳ್ಮೆ ಎನ್ನುವುದು ನಮ್ಮಲ್ಲಿ ಇರಬೇಕು. ಪ್ರತಿಫಲ ತುಂಬ ಸಿಹಿ ಆಗಿರುತ್ತದೆ. ಮನುಷ್ಯ ಏನನ್ನಾದರೂ ಕಳೆದುಕೊಂಡರೂ ಅವನು ಶಾಂತ ಮತ್ತು ಸ್ಥಿರವಾಗಿ ಇದ್ದರೆ ಅವನು ಗೆಲ್ಲಬಹುದು. ಜೀವನದಲ್ಲಿ ಏನೋ ಕಳೆದು ಹೋಗಿದೆ ಎಂದು, ಯಾರೋ ಬಿಟ್ಟು ಹೋಗಿದ್ದಾರೆ ಎಂದು ಹತಾಶೆಗೆ ಒಳಗಾಗಬೇಡಿ. ಕೊರಗುತ್ತಾ ಮೂಲೆಯಲ್ಲಿ ಕೂರುವುದಕ್ಕೆ ಹೋಗಬೇಡಿ. ಎಲ್ಲರಿಗೂ ಕೂಡ ಸಮಯ ಎನ್ನುವುದು, ಕಾಲ ಎನ್ನುವುದು ಬಂದೇ ಬರುತ್ತದೆ. ಆಗ ಅವರ ಸಮಯ ಎನ್ನುವುದು ಹೇಗೆ ಇರುತ್ತದೆ ಎನ್ನುವುದನ್ನು ನೀವು ಅವಲೋಕನ ಮಾಡಿಕೊಳ್ಳಬೇಕಾಗುತ್ತದೆ. ಮನಸ್ಸು ಹತೋಟಿಯಲ್ಲಿ ಇಲ್ಲದೆ ಇದ್ದರೆ ಮನುಷ್ಯ ಮೃಗವಾದಂತೆಯೇ ಅರ್ಥ. ಕಾಣದ ದಾರಿಯಲ್ಲಿ ನಿನ್ನವರನ್ನ ಹುಡುಕಬೇಡ. ನಿನ್ನ ದಾರಿಯಲ್ಲಿ ನೀನಾಗಿ ಬಂದವರನ್ನ ಕಳೆದುಕೊಳ್ಳಬೇಡ. ಪ್ರತಿ ವಸ್ತುವಿಗೂ ಕೂಡ ಬೆಲೆ ಕಟ್ಟುವಷ್ಟು ಸಿರಿವಂತನಾಗು. ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆಯನ್ನು ಕೊಡದೇ ಇರುವಷ್ಟು ಬಡವನಾಗಿ ಬದುಕುವುದಕ್ಕೆ ಹೋಗಬೇಡ. ಜೀವನ ಎನ್ನುವುದು ಅತ್ಯಮೂಲ್ಯವಾಗಿರುವಂಥದ್ದು. ಈ ಜೀವನವನ್ನು ನೀನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದನ್ನು ನೋಡಿದಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ನಿನ್ನಿಂದ ಹಾಗೆ ಆಗುತ್ತದೆ. ನೀನು ಪ್ರಯತ್ನ ಪಡುತ್ತಿಲ್ಲ ಅಷ್ಟೇ. ಮೊದಲು ಪ್ರಯತ್ನ ಪಡುವುದನ್ನು ನೋಡು. ಖಂಡಿತವಾಗಿಯೂ ಕೂಡ ಜನರು ಮಿಶ್ರವಾಗಿರುವಂತಹ ಪ್ರತಿಕ್ರಿಯೆಗಳನ್ನು ಮೊದಲು ಹೊರಹಾಕುತ್ತಾರೆ. ಆದರೆ ಕ್ರಮೇಣವಾಗಿ ಜನರು ಕೂಡ ನಿಮ್ಮನ್ನು ಒಪ್ಪಿಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ಯಾರೋ ಏನೋ ಹೇಳಿಕೊಳ್ಳುತ್ತಾರೆ ಅಥವಾ ಏನೋ ಹೇಳಿಬಿಡುತ್ತಾರೆ ಎಂದು ನೀವು ನಿಮ್ಮ ಪ್ರಯತ್ನವನ್ನು ಅರ್ಧಕ್ಕೆ ಬಿಡುವುದಕ್ಕೆ ಹೋಗಬೇಡಿ. ಸಾವಿರ ಜನರು ಸಾವಿರಾರು ರೀತಿಯಲ್ಲಿ ಮಾತನಾಡುತ್ತಾರೆ. ಮನುಷ್ಯ ಒಳ್ಳೆಯವನಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ. ಅದೇ ಮನುಷ್ಯ ಕೆಟ್ಟವನಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ. ಮಾತನಾಡುವವರ ಬಗ್ಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಿಮ್ಮ ನಿಷ್ಠೆ, ನಿಮ್ಮ ಕಾಳಜಿ, ನಿಮ್ಮ ದಯೆ, ನಿಮ್ಮ ಕರುಣೆ ಯಾರ ಮೇಲೆ ಇರಬೇಕೋ ಅವರ ಮೇಲೆ ಇರಲಿ. ಯಾವುದರಕ್ಕೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ, ಎಲ್ಲವನ್ನ ಗಮನಿಸುತ್ತಾ ಇದ್ದಾನೆ. ಇಲ್ಲಿಯವರೆಗೆ ವಿಡಿಯೋನ ನೋಡಿದರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಯಾರ ಮೇಲೆ ಜವಾಬ್ದಾರಿಯು ಅಪಾರ ಇರುತ್ತದೆಯೋ ಅವರಿಗೆ ಕಷ್ಟ ಸುಖ ಎರಡೂ ಕೂಡ ಲೆಕ್ಕಕ್ಕೆ ಬರುವುದಿಲ್ಲ. ಯಾರ ಹಂಗೂ ಕೂಡ ಬೇಕಾಗಿ ಇರುವುದಿಲ್ಲ. ಬದುಕಲು ನಿನ್ನ ಬುದ್ಧಿವಂತಿಕೆ ಮುಖ್ಯವಾಗುತ್ತದೆ ಅಷ್ಟೇ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ? ಮೇಲೊಬ್ಬ ಎಲ್ಲವನ್ನ ವೀಕ್ಷಣೆ ಮಾಡುತ್ತಿರುವವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯವನ್ನು ಒದಗಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ನೀವು ಮಾಡಬೇಕಾಗಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಕೆಲಸ ಕಾರ್ಯಗಳಲ್ಲಿ ಸಣ್ಣ ಕೆಲಸ ದೊಡ್ಡ ಕೆಲಸ ಎನ್ನುವಂತಹ ಭೇದ ಭಾವಗಳನ್ನು ತೋರುವುದಕ್ಕೆ ಹೋಗಬಾರದು. ಯಾವುದೇ ಕೆಲಸವಾಗಿದ್ದರೂ ಕೂಡ ಮಾಡುತ್ತಿರುವಂತಹ ಕೆಲಸದಲ್ಲಿ ಪ್ರಾಮಾಣಿಕತೆ, ನಿಷ್ಠೆ ಎನ್ನುವುದು ನಮ್ಮಲ್ಲಿ ಅಡಕವಾಗಿ ಇದ್ದಾಗ ಖಂಡಿತವಾಗಿಯೂ ಕೂಡ ಆ ಒಂದು ಪ್ರಾಮಾಣಿಕತೆಗೆ, ನಿಷ್ಠೆಗೆ ಯಾವಾಗ ಏನನ್ನು ಕರುಣಿಸಬೇಕೋ ಆ ಸಮಯ ಎನ್ನುವುದು ಒದಗಿ ಬಂದಂತಹ ಗಳಿಕೆಯಲ್ಲಿ ದೇವರು ಶ್ರೀಕೃಷ್ಣ ಪರಮಾತ್ಮನು ಖಂಡಿತವಾಗಿಯೂ ಕೂಡ ನಮಗೆ ಏನು ದಕ್ಕಬೇಕೋ ಅದನ್ನು ದಕ್ಕಿಸುತ್ತಾನೆ. ಸಮಯ ಕೂಡಿ ಬರುವವರೆಗೆ ಕಾಯುವುದೇ ಬದುಕು. ಅಧಿಕಾರಕ್ಕಾಗಿ ಹೋರಾಡಿ, ಆದರೆ ಯಾವುದರ ಮೇಲೆಯೂ ಕೂಡ ನಿಮಗೆ ಅಧಿಕಾರ ಎನ್ನುವುದು ಇರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಹೋರಾಡಿ. ಅದರ ಮೋಹವನ್ನು ಬಿಟ್ಟು ಬಿಡಬೇಕು. ಒಳ್ಳೆಯತನ ಎಂದಿಗೂ ಕೂಡ ಶಾಪವೂ ಕೂಡ ಅಲ್ಲ, ವರದಾನವೂ ಕೂಡ ಗೊತ್ತಿಲ್ಲ. ಆದರೆ ಕೊನೆಗೆ ಕೆಟ್ಟವನೆಂಬ ಅಪವಾದ ಸಿಗುವುದು ಮಾತ್ರ ಖಂಡಿತ. ಆದರೆ ತಲೆಗೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಒಳ್ಳೆಯತನಕ್ಕೆ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಆ ಸಮಯಕ್ಕೋಸ್ಕರ ಮಾತ್ರ ನಾವು ಕಾಯಬೇಕು ಅಷ್ಟೇ. ಸಮಯ ಎಲ್ಲರಿಗೂ ಎಲ್ಲವನ್ನ ಕಲಿಸಿ ಕೊಡುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಕೋಪದಿಂದ ಮಾತನಾಡಿದರೆ ನಾವು ಜೀವನದಲ್ಲಿ ನಮ್ಮ ಗುಣವನ್ನು ಕಳೆದುಕೊಳ್ಳುತ್ತೇವೆ. ನಾವು ಜೀವನದಲ್ಲಿ ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ನಾವು ಜೀವನದಲ್ಲಿ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಸುಳ್ಳನ್ನು ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಮಾತಿನ ಅರ್ಥವನ್ನು ನಾವು ಜೀವನದಲ್ಲಿ ಕಳೆದುಕೊಳ್ಳುತ್ತೇವೆ. ಯಾವುದನ್ನು ಪಡೆಯುತ್ತೀರಾ, ಯಾವುದನ್ನು ಕಳೆದುಕೊಳ್ಳುತ್ತೀರಾ ಎನ್ನುವುದು ನಿಮಗೆ ಬಿಟ್ಟಿರುವಂತಹ ವಿಚಾರವಾಗಬೇಕು. ಜೀವನದಲ್ಲಿ ಅಂತಹ ಗಳಿಗೆಗಳು ಬಂದೇ ಬರುತ್ತದೆ. ಇನ್ನೇನು ಜೀವನ ಮುಗಿದೇ ಹೋಯಿತು, ಇಲ್ಲಿಗೆ ಬಿಟ್ಟು ಬಿಡೋಣ ಎನ್ನುವುದು ಅನಿಸುತ್ತದೆ. ಆದರೆ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಏನೇ ಮಾಡಿದರೂ ಕೂಡ ದೇವರು ನಿಮ್ಮನ್ನು ಪರೀಕ್ಷೆಗೆ ಒಳಪಡಿಸಿರುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಸಮಯ ಸಂದರ್ಭ ಎನ್ನುವುದು ಕೂಡಿ ಬಂದಾಗ ಎಲ್ಲವೂ ಒಳ್ಳೆಯದೇ ಆಗುತ್ತದೆ.
ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನ ಗಳಿಸುತ್ತೀರಿ. ಯಾರ ಹಂಗೂ ಕೂಡ ಬೇಕಾಗಿಲ್ಲ. ಬದುಕಲು ನಿನ್ನ ಬುದ್ಧಿವಂತಿಕೆ ಮಾತ್ರ ಮುಖ್ಯವಾಗುತ್ತದೆ. ನಾಳೆಯ ಒಳಿತಿಗಾಗಿ ಇಂದಿನ ಕೆಲಸವನ್ನು ಮೀಸಲಿರುವುದು ತಪ್ಪಲ್ಲ. ಆದರೆ ಬರೀ ನಾಳೆಯ ಚಿಂತೆಯಲ್ಲಿ ಇಂದಿನ ಸಂತೋಷವನ್ನು ಕಳೆದುಕೊಳ್ಳುವುದು ಖಂಡಿತವಾಗಿಯೂ ಕೂಡ ತಪ್ಪಾಗುತ್ತದೆ. ಸಂತೋಷದ ಜೊತೆಗೆ ನಮ್ಮ ಜೀವನ ಎನ್ನುವುದು ಕೂಡ ಬದಲಾವಣೆಯನ್ನು ಕಾಣಬೇಕು. ಆ ರೀತಿಯಾಗಿರುವಂತಹ ದಾರಿಯನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ನಮ್ಮ ಬೆಳವಣಿಗೆಯಿಂದ ಯಾರಿಗೂ ಕೂಡ ತೊಂದರೆ ಆಗಬಾರದು. ನಮ್ಮ ಬೆಳವಣಿಗೆಯಿಂದ ಯಾರಿಗೂ ಕೂಡ ಭಂಗವಾಗಬಾರದು. ನಾವು ಇನ್ನೊಬ್ಬರ ಹೊಟ್ಟೆಗೆ ಕನ್ನವನ್ನು ಹಾಕಿ ಬೆಳೆದರೆ ಅದನ್ನು ಬೆಳವಣಿಗೆ ಎಂದು ಪರಿಗಣಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಒಳ್ಳೆಯವರಿಗೆ ಒಳ್ಳೆಯತನವೇ ಶತ್ರು. ಅದೆಷ್ಟೇ ಕಷ್ಟಗಳು ಬಂದರೂ ಕೂಡ ಸರಿಯೇ. ಧೈರ್ಯವನ್ನು ಎಂದಿಗೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಉದುರಿದ ಎಲೆಗಳು ಎಂದಿಗೂ ಕೂಡ ಬೇರನ್ನು ಅಲುಗಾಡಿಸುವುದಕ್ಕೆ ಸಾಧ್ಯವೇ ಹೇಗೆ ಇರುವುದಿಲ್ಲವೋ, ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನೆ ಇದ್ದಾನೆ ಎಂದು ಯೋಚಿಸುವುದಕ್ಕೆ ಹೋಗಬೇಡಿ. ಏಕೆಂದರೆ ಪಾಠವನ್ನು ಕಲಿಸಿರುವಂತಹ ಶಿಕ್ಷಕನು ಕೂಡ ಕೊಠಡಿಯಲ್ಲಿ ಮೌನವಾಗಿ ಇರುತ್ತಾನೆ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಮೌನವಾಗಿ ಇರುವುದನ್ನು ಕಲಿಯಬೇಕು. ಜೀವನವು ಕೂಡ ಆ ಒಂದು ಪಾಠವನ್ನು ನಮಗೆ ಕಲಿಸಿಕೊಡುತ್ತದೆ. ಜಗತ್ತಿನ ಯಾವ ವಿಶ್ವವಿದ್ಯಾಲಯವೂ ಕೂಡ ಕಲಿಸಲು ಆಗದೇ ಇರುವಂತಹ ಒಂದು ಪಾಠವನ್ನು ಜೀವನ ಎನ್ನುವುದು ನಮಗೆ ಕಲಿಸಿಕೊಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನಕ್ಕೆ ಯಾರು ಹೊಂದಿಕೊಂಡು ಹೋಗುವುದನ್ನು ಕಲಿಯುತ್ತಾರೆಯೋ ಅವರು ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಯಾರನ್ನೇ ಆಗಲಿ ಬಡಿದೆಬ್ಬಿಸುವಂತಹ ಶಕ್ತಿ ಬದುಕಿಗೆ ಮಾತ್ರ ಇರುವುದು. ಕರ್ಮ ಮಾಡುತ್ತದೆ, ಧರ್ಮ ಕಾಯುತ್ತದೆ. ನೀವು ಎಲ್ಲಿಯವರೆಗೆ ಉಪಯೋಗಕ್ಕೆ ಬರುತ್ತೀರಿಯೋ ಅಲ್ಲಿಯವರೆಗೆ ಜನರು ನಿಮ್ಮನ್ನು ಪ್ರೀತಿಸುತ್ತಾರೆ. ಗಾಯವಾಸಿ ಆಗಬೇಕಾದರೆ ಮತ್ತೆ ಮತ್ತೆ ಅದನ್ನು ಮುಟ್ಟುವುದನ್ನು ಬಿಟ್ಟು ಬಿಡಬೇಕು. ಆಗ ಮಾತ್ರ ಗಾಯ ಎನ್ನುವುದು ವಾಸಿ ಆಗುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ನಾವು ಅಂದುಕೊಳ್ಳುವುದೇ ಒಂದು, ಅಲ್ಲಿ ನಡೆಯುವುದೇ ಇನ್ನೊಂದು. ಜೀವನದಲ್ಲಿ ನೀವು ನಿಮ್ಮನ್ನು ಮೊದಲು ರೂಪಿಸಿಕೊಳ್ಳುವುದನ್ನು ನೋಡಿ. ಕಹಿ ನೆನಪುಗಳು ಹಾಗೆ ಉಳಿಯುವುದನ್ನು ಬಿಡಬೇಕು. ನಿನ್ನ ಕೋಪವೇ ನಿನಗೆ ಶತ್ರು. ಕೋಪದಿಂದ ಅವಿವೇಕ ಪ್ರಾಪ್ತವಾಗುತ್ತದೆ. ಅವಿವೇಕದಿಂದ ಮತಿ ಭ್ರಮಣೆ ಉಂಟಾಗುತ್ತದೆ. ಮತಿ ಭ್ರಮಣೆಯಿಂದ ಬುದ್ಧಿ ಎನ್ನುವುದು ನಾಶವಾಗುತ್ತದೆ. ಬುದ್ಧಿ ನಾಶ ಆದಾಗ ಸರ್ವವೂ ಕೂಡ ನಾಶವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮ ಜೀವನ ಎನ್ನುವುದು ನಿಮ್ಮ ಮೇಲೆ ಅವಲಂಬಿತವಾಗಿದೆ. ನೀವು ಇಂದು ಮಾಡುವಂತಹ ಕೆಲಸದ ಮೇಲೆ ಅವಲಂಬಿತವಾಗಿದೆ. ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರದು ಎನ್ನುವುದು ನಿಮಗೆ ಮಾತ್ರ ಬಿಟ್ಟಿರುವಂತಹ ವಿಚಾರ. ನಮ್ಮ ಬದುಕಿನ ಕರ್ಮಗಳೇ ಭಯ ಭಕ್ತಿಯಿಂದ ನಿಷ್ಠೆಯಿಂದ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡಲು ಮುಂದಾಗಬೇಕು. ಏಕೆಂದರೆ ಆ ನಮ್ಮ ಕರ್ಮಗಳ ಮೇಲಿನ ಸ್ವಾವಲಂಬಿಕೆ ಮತ್ತು ಅದರ ಮೇಲಿನ ನಿರಂತರ ಪ್ರಯತ್ನವು ಕರ್ಮವನ್ನು ಯಶಸ್ವಿಗೊಳಿಸುವಂತಹ ಸೂತ್ರವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ಯಾರ ಮೇಲೆಯೂ ಕೂಡ ಅತಿಯಾದ ನಂಬಿಕೆಯಾಗಲಿ ಆತ್ಮವಿಶ್ವಾಸವಾಗಲಿ ಇಡುವುದಕ್ಕೆ ಹೋಗಲೇಬಾರದು. ಪ್ರಸ್ತುತವಾಗಿರುವಂತಹ ದಿನಮಾನಗಳಲ್ಲಿ ಎಲ್ಲರೂ ಕೂಡ ಸ್ವಾರ್ಥಿಗಳೇ ಆಗಿದ್ದಾರೆ. ಎಲ್ಲರೂ ಕೂಡ ಅವರವರ ಇಚ್ಛೆಗೆ ಅನುಗುಣವಾಗಿ ಅವರ ಬೆಳವಣಿಗೆಗೆ ಅನುಗುಣವಾಗಿ ಮಾತ್ರ ಯೋಚನೆಗಳನ್ನು ಮಾಡುತ್ತಾರೆ ವಿನಃ ನಿನ್ನ ಬಗ್ಗೆಯಾಗಲಿ ನಿನ್ನ ಜೀವನದ ಬಗ್ಗೆಯಾಗಲಿ ಯಾರೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗುವುದೇ ಇಲ್ಲ. ಒಂದು ವೇಳೆ ಅಂತಹ ಯೋಚನೆಗಳನ್ನು ಮಾಡುವಂಥವರು ನಿಮಗೆ ಸಿಕ್ಕರೆ ಅಂಥವರನ್ನು ಎಂದಿಗೂ ಕೂಡ ಜೀವನದಲ್ಲಿ ಬಿಡುವುದಕ್ಕೆ ಹೋಗಲೇಬೇಡ. ಏಕೆಂದರೆ ಅಂಥವರು ಸಿಗುವುದು ತುಂಬಾ ವಿರಳ. ನಾವು ಬೇರೆಯವರಿಂದ ಪ್ರೀತಿ ಅಥವಾ ಸ್ನೇಹವನ್ನು ನಿರೀಕ್ಷಿಸುವ ಮನೋಭಾವವನ್ನು ಹೊಂದಿದ್ದರೆ ನಮ್ಮ ಮನೋಧೋರಣೆಯು ಕೂಡ ಅವರ ದೃಷ್ಟಿಯಲ್ಲಿ ಗೌರವದ ಪ್ರಮಾಣಕ್ಕೆ ಅನುಗುಣವಾಗಿ ಇರಬೇಕು. ಅಂದಾಗ ಮಾತ್ರ ನಾವು ಜೀವನದಲ್ಲಿ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದಕ್ಕೆ ಮನೋಭಾವನೆಗಳನ್ನು ಹೊಂದಿ ಇರುವುದಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಮನಸ್ಸಿನ ಮೂಲಕ ಆಡುವ ಕೆಟ್ಟ ಚಿಂತನೆಗಳಿಗಿಂತಲೂ ಕೂಡ ನಮ್ಮ ಮಾತಿನ ಮೂಲಕ ನಾವು ಮಾಡುವಂತಹ ಕೆಟ್ಟ ಮಾತುಗಳ ಪಾಪವು ಮಹತ್ತರವಾದದ್ದು. ಆದ್ದರಿಂದ ದುಷ್ಟ ಮಾತುಗಳಿಂದ ನಾಲಿಗೆಯನ್ನು ದೂರ ಇಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬದುಕಿನಲ್ಲಿಯೂ ಕೊರತೆಯಲ್ಲಿ ಇರುವುದು ಸರ್ವೇ ಸಾಮಾನ್ಯ. ಅಂತಹ ವ್ಯಕ್ತಿಗಳನ್ನು ನಾವು ಜೀವನದಲ್ಲಿ ಹೊಂದಿಕೊಂಡು ಹೋಗುವುದನ್ನು ನೋಡಬೇಕು. ಜೀವನದಲ್ಲಿ ಎಲ್ಲವೂ ಕಲಿಸಿಕೊಡುತ್ತದೆ. ಆ ಕಲಿಸಿಕೊಡುವಂತಹ ಘಳಿಗೆಯಲ್ಲಿ ಎಲ್ಲವೂ ಕೂಡ ನಿಮಗೆ ಅರಿವಿಗೆ ಬರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಕೊರತೆಗಳ ಪಟ್ಟಿಗಳನ್ನು ಇಟ್ಟುಕೊಂಡು ಹೆಚ್ಚು ಕಾಲ ಚರ್ಚೆ ಮಾಡುವುದರ ಉತ್ತಮವೇ. ಆದ್ದರಿಂದ ಯಾವುದೇ ಪ್ರಯೋಜನವೂ ಕೂಡ ಬರುವುದಿಲ್ಲ. ದ್ವೇಷಪೂರಿತವಾಗಿರುವಂತಹ ವ್ಯಕ್ತಿಯ ಒಳಗಿನ ಗುರುತುಗಳನ್ನು ನಾವು ಗುರುತಿಸುವುದು ತುಂಬಾ ಸಮಯ ಎನ್ನುವುದು ತೆಗೆದುಕೊಳ್ಳುತ್ತದೆ. ಈ ಜಗತ್ತು
ಪ್ರತಿ ಕ್ಷಣವೂ ಕೂಡ ಚಲಿಸುತ್ತಲೇ ಇರುತ್ತದೆ, ಬದಲಾಗುತ್ತಲೇ ಇರುತ್ತದೆ ಮತ್ತು ತಿರುಗುತ್ತಲೇ ಇರುತ್ತದೆ. ಹಾಗೆಯೇ ನಾವು ಕೂಡ ಪ್ರತಿಕ್ಷಣ ಓಡುತ್ತಲೇ ಇರುತ್ತೇವೆ, ತಿರುಗುತ್ತಲೇ ಇರುತ್ತೇವೆ ಮತ್ತು ಜೀವನದಲ್ಲಿ ಬದಲಾವಣೆಯನ್ನು ಹೊಂದುತ್ತಲೇ ಇರುತ್ತೇವೆ. ನಮ್ಮ ಮೀರಿರುವಂತಹ ಒಂದೇ ಒಂದು ಪರಮಾತ್ಮನ ವಿಶೇಷವಾಗಿರುವಂತಹ ಶಕ್ತಿ ಎನ್ನುವುದು ಇದೆ ಎನ್ನುವುದನ್ನು ಮರೆಯಬಾರದು. ಆ ಶಕ್ತಿಯೇ ನಮಗೆ ಎಲ್ಲವನ್ನೂ ಕೂಡ ಮಾಡಿಸುವುದಕ್ಕೆ ಸಾಧ್ಯ ಮಾಡುತ್ತದೆ. ಇದನ್ನು ಮರೆಯಲೇಬೇಡಿ. ಶಕ್ತಿ ಎನ್ನುವುದು ದೇವರಲ್ಲಿ ಇದೆ. ಆ ದೇವರು ನಿಮ್ಮ ಮೇಲೆ ಒಮ್ಮೆ ಕಣ್ಣು ತೆರೆದ ಎಂದಾಗ ನಿಮ್ಮ ಎಲ್ಲ ದುಷ್ಕರ್ಮಗಳೇ ಆಗಲಿ, ನಿಮ್ಮ ಎಲ್ಲ ಪಾಪದ ಕೆಲಸಗಳೇ ಆಗಲಿ ಎಲ್ಲವೂ ಕೂಡ ತೊಳೆದು ಹೋಗುತ್ತದೆ. ಆದರೆ ಒಳ್ಳೆಯದನ್ನು ಮಾಡಿ, ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಯಾರಿಗೂ ಕೂಡ ಮಾಡುವುದಕ್ಕೆ ಬಯಸುವುದಕ್ಕೆ ಹೋಗಲೇಬೇಡಿ. ಇದು ನಮ್ಮ ಕರ್ಮಗಳಲ್ಲಿನ ಕಾರ್ಯದಕ್ಷತೆಯನ್ನು ಹೆಚ್ಚಿಸಲು ನೆರವಾಗಬಲ್ಲದು ಅಷ್ಟೇ ಅಲ್ಲ, ನಮ್ಮ ದೃಷ್ಟಿಯೂ ಕೂಡ ವಿಸ್ತಾರವಾಗಿ ಸದಾ ಗೆಲುವಿನ ಭಾವನೆಯೊಂದಿಗೆ ಇರಲು ಸಹಾಯಕವಾಗುತ್ತದೆ. ನಾವು ಮಾಡುವ ನಾನಾ ಸತ್ಕಾರ್ಯಗಳು ನಮ್ಮ ಜೀವನದಲ್ಲಿ ಎದುರಾಗುವಂತಹ ಎಲ್ಲ ಸಂಕಷ್ಟಗಳನ್ನು ಎದುರಿಸುವ ಜವಾಬ್ದಾರಿಯುತವಾಗಿರುವಂತಹ ಶಕ್ತಿಯ ಸಂಕೇತವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಜೀವನದಲ್ಲಿ ಮಾಡುವಂತಹ ಕೆಲಸದಲ್ಲಿ ಪ್ರಾಮಾಣಿಕತೆ ಎನ್ನುವುದು ನಿಮ್ಮಲ್ಲಿ ಇರಲಿ, ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಎನ್ನುವುದು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ನಾನು ಅಂದರೆ ಯಾರು ಎನ್ನುವುದು ಮೊದಲು ಅರಿಯಬೇಕು, ಪ್ರಯತ್ನಿಸಬೇಕು. ಈ ಜ್ಞಾನವು ನಮ್ಮ ದೇಹ ಮತ್ತು ಮನಸ್ಸು ಮತ್ತು ಬುದ್ಧಿಶಕ್ತಿಯನ್ನು ಹತೋಟಿಯಲ್ಲಿ ಇರಿಸಲು ನೆರವಾಗಿ ನಿಂತಿರಬೇಕು. ಬೇಡವಾದವುಗಳ ಜೊತೆಗೆ ಸಮಯವನ್ನು ಕಳೆಯುವುದು ನಿಮಗೆ ನಿಮ್ಮ ಜೀವನಕ್ಕೆ ಖಂಡಿತವಾಗಿಯೂ ಕೂಡ ಅದು ಒಳ್ಳೆಯದನ್ನು ಮಾಡುತ್ತದೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಯಾವುದು ನಿಮಗೆ ಬೇಕೋ ಅದರ ಜೊತೆಗೆ ಕಾಲವನ್ನು ಕಳೆಯಬೇಕಾಗಿರುವುದು ಒಳ್ಳೆಯದು. ಬೇಡವಾಗಿರುವುದನ್ನು ಬಿಟ್ಟು ಬಿಡುವುದೇ ಒಳ್ಳೆಯದು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೀವು ನೋಡಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನೀವು ಬದಲಾವಣೆಯನ್ನು ನೋಡುವುದಕ್ಕೆ ಸಾಧ್ಯವಾದೀತು. ನಮ್ಮ ಬದುಕಿನಲ್ಲಿ ಸಮಸ್ಯೆಗಳನ್ನು ಎದುರಿಸುವಂತಹ ಮೊದಲು ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯನ್ನು ನಾವು ಬೆಳೆಸಿಕೊಳ್ಳಬೇಕು. ಅಂದಾಗ ಮಾತ್ರ ಆ ಸಮಸ್ಯೆಗೆ ಸರಳವಾಗಿರುವಂತಹ ಪರಿಹಾರವನ್ನು ನಾವು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾದೀತು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಆ ಸಮಯಕ್ಕೆ ತಕ್ಕಂತೆ ಜೀವನವನ್ನು ನಡೆಸುವುದನ್ನು ನೋಡಬೇಕು. ಹಣ ಬಂದರೆ ಸರಳವಾಗಿ ಇರುವುದನ್ನು ಕಲಿಯಬೇಕು. ಹಕ್ಕನ್ನು ಪಡೆದ ನಂತರ ವಿನಯವಾಗಿ ವರ್ತಿಸುವುದನ್ನು ನಾವು ಜೀವನದಲ್ಲಿ ನೋಡಬೇಕು. ಏಕೆಂದರೆ ಇಲ್ಲಿ ಯಾವುದು ಕೂಡ ಶಾಶ್ವತ ಅನ್ನುವುದು ಇಲ್ಲ ನೋಡಿ. ಕೋಪಗೊಂಡಾಗ ಶಾಂತವಾಗಿ ಇರುವುದನ್ನು ನಾವು ಜೀವನದಲ್ಲಿ ಕಲಿಯಬೇಕು. ಜೀವನ ನಿರ್ವಹಣೆ ಎನ್ನುವುದು ಖಂಡಿತವಾಗಿಯೂ ಕೂಡ ಕಷ್ಟವೇ ಆಗಿದೆ. ಆದರೆ ಆ ಕಷ್ಟಗಳನ್ನು ಕೂಡ ನೀವು ಇಷ್ಟಪಡುವುದಕ್ಕೆ ಪ್ರಾರಂಭಿಸಿದಾಗ ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಆ ಸಮಯ ಸಂದರ್ಭ ಎನ್ನುವುದು ಬಂದಾಗ ನಿಮ್ಮ ಜೀವನ ಎನ್ನುವುದು ಬದಲಾವಣೆಯನ್ನು ಕಂಡೇ ಕಾಣುತ್ತದೆ ಎನ್ನುವುದನ್ನು ಮರೆಯಬೇಡಿ. ಸಮಯಕ್ಕೆ ಖಂಡಿತವಾಗಿಯೂ ಕೂಡ ಆ ಶಕ್ತಿ ಎನ್ನುವುದು ಇದೆ. ಏಕೆಂದರೆ ಅವರ ಅಂತಃಕರಣದಲ್ಲಿ ವಿಶೇಷವಾಗಿರುವಂತಹ ಪ್ರೇಮ ಅಥವಾ ಉತ್ಸಾಹ ಅಥವಾ ವಾತ್ಸಲ್ಯ ಶಕ್ತಿ ಇದ್ದರೂ ಕೂಡ ಇರಬಹುದು ಎಂಬ ಸಾಮಾನ್ಯವಾಗಿರುವಂತಹ ಜ್ಞಾನದ ಅರಿವು ಎನ್ನುವುದು ನಮಗೆ ಬೇಕಾಗಿ ಇದೆ. ಜೀವನದಲ್ಲಿ ನಾವು ಯಾವುದೇ ವ್ಯಕ್ತಿಯನ್ನು ಅವಹೇಳನ ಮಾಡಬಾರದು, ನಿಂದಿಸಲು ಕೂಡ ಬಾರದು. ನಮ್ಮ ಅಗತ್ಯ ಸಂದರ್ಭದಲ್ಲಿ ನೆರವಿಗೆ ಬರುವವರು ನಮ್ಮ ಜೀವನವನ್ನು ನಿರ್ವಹಿಸುತ್ತಾರೆ, ನಮ್ಮ ಜೀವನವನ್ನು ನಿರ್ವಹಣೆ ಮಾಡುತ್ತಾರೆ ಎಂದು ಎಂದಿಗೂ ಕೂಡ ನಾವು ಬಯಸಬಾರದು. ಬಂದರೆ ಒಳ್ಳೆಯದು, ಬರದೇ ಇದ್ದರೆ ಏನೂ ಆಗೇ ಇಲ್ಲ ಎನ್ನುವ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವೇ ನಿರ್ವಹಿಸಿಕೊಂಡು ಹೋಗುವುದನ್ನು ನೋಡಬೇಕು. ಯಾರ ಮೇಲೆಯೂ ಕೂಡ ಅತಿಯಾಗಿ ಅವಲಂಬನೆ ಎನ್ನುವುದು ಒಳ್ಳೆಯದಲ್ಲ. ಅತಿಯಾದ ನಿರೀಕ್ಷೆ ಎನ್ನುವುದು ಎಲ್ಲಿ ಇರುತ್ತದೆಯೋ ಅಲ್ಲಿ ಅತಿಯಾದ ನೋವು ಎನ್ನುವುದು ಕಟ್ಟಿಟ್ಟ ಬುತ್ತಿಯಂತೆ. ನಿರೀಕ್ಷೆ ಎನ್ನುವುದು ಯಾರೂ ಕೂಡ ಯಾರ ಮೇಲೆಯೂ ಕೂಡ ಮಾಡುವುದಕ್ಕೆ ಹೋಗಲೇಬಾರದು. ಅವರು ಎಷ್ಟೇ ನಮ್ಮವರಾಗಿ ಇದ್ದರೂ ಕೂಡ ಸಮಯ ಸಂದರ್ಭ ಎನ್ನುವುದು ಒದಗಿ ಬಂದಂತಹ ಗಳಿಗೆಯಲ್ಲಿ ಮಾತ್ರ ಯಾರು ನಮ್ಮವರು ಯಾರು ನಮ್ಮವರಲ್ಲ ಎನ್ನುವ ಸತ್ಯ ನಮಗೆ ಅರಿವಿಗೆ ಬರುವುದಕ್ಕೆ ಸಾಧ್ಯವಾದೀತು. ನಾವು ನಮ್ಮ ಮನಸ್ಸಿಗೆ ಸರ್ವವನ್ನು ಏಕೆ ಚಿತ್ತದಿಂದ ಸ್ವೀಕರಿಸಲು ಕಲಿಸಬೇಕು, ತರಬೇತಿಯನ್ನು ನೀಡಬೇಕು. ಆಗ ಮಾತ್ರ ಪರಮಾತ್ಮನ ಮೇಲೆ ಶ್ರೇಷ್ಠವಾಗಿರುವಂತಹ ಸಂಕಲ್ಪವನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾದೀತು. ಯಾವುದೇ ಅವಕಾಶ ಮತ್ತು ಸಹಾಯಕ್ಕಾಗಿ
ಹುಡುಕಾಟ ನಡೆಸಬಾರದು. ಪರಮಾತ್ಮನ ಮೇಲಿನ ಪರಿಶುದ್ಧವಾಗಿರುವಂತಹ ನಂಬಿಕೆಯು ಅವರ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜೀವನ ಎನ್ನುವುದು ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಎನ್ನುವುದು ಕೂಡಿ ಬಂದೇ ಬರುತ್ತದೆ. ನಮ್ಮಲ್ಲಿನ ಕೊರತೆ ಅಥವಾ ದ್ವೇಷಗಳನ್ನು ಗುರುತಿಸಿ ನಂತರ ಅದನ್ನು ತಿದ್ದಿಕೊಳ್ಳಬೇಡಿ. ಪರಿಪೂರ್ಣತೆಯೆಡೆಗೆ ಹೆಜ್ಜೆಯನ್ನು ಇಟ್ಟರೆ ಸಮಾಜಕ್ಕೆ ಒಬ್ಬ ಸಾಧಕ ಅಥವಾ ವಿವೇಕಿ ಸೇರ್ಪಡೆಯಾದಂತೆಯೇ ಆಗುವುದು. ಯಾವುದೇ ಧರ್ಮವು ಹಿಂಸೆ ಅಥವಾ ದ್ವೇಷವನ್ನು ಬೆಂಬಲಿಸುವುದಿಲ್ಲ. ಯಾವುದೇ ಕರ್ಮಗಳನ್ನು ಮಾಡಿದ್ದೇನೆ ಎನ್ನುವ ಭಯವೇ ಬೇಡ. ಒಳ್ಳೆಯ ಕರ್ಮಗಳನ್ನು ಮಾಡಿ, ಆಗ ಭಯಪಡುವಂತಹ ಅವಶ್ಯಕತೆಯೇ ನಿಮ್ಮಲ್ಲಿ ಎದುರಾಗುವುದಿಲ್ಲ. ಯಾರು ನಿನ್ನನ್ನು ಕೂಗಿಸಬೇಕು ಎಂದುಕೊಳ್ಳುತ್ತಾರೆಯೋ ಅಂಥವರ ಮುಂದೆಯೇ ಅಂತಹ ಸಂಬಂಧಗಳನ್ನು ಎಂದಿಗೂ ಕೂಡ ನಿಭಾಯಿಸುವುದಿಲ್ಲ. ಯಾರು ನಮ್ಮಂತೆ ನಮ್ಮನ್ನು ಸಮಾನವಾಗಿ ನೋಡುತ್ತಾರೆಯೋ ಅವರಲ್ಲಿ ಯಾವುದೇ ಸ್ವಾರ್ಥ ಎನ್ನುವುದು ಇರುವುದಿಲ್ಲ. ಅಂಥವರು ಮಾತ್ರ ನಿಮ್ಮ ಸ್ನೇಹಿತರು ಆಗಬೇಕು. ನಿನ್ನ ಮೇಲೆ ನಿನಗೆ ನಂಬಿಕೆ ಎನ್ನುವುದು ಇರಲಿ. ಇಲ್ಲಿಯವರೆಗೆ ಸಾಕಷ್ಟು ಕಷ್ಟಗಳನ್ನು ಎದುರಿಸಿ ಬಂದಿದ್ದೀಯಾ. ಇನ್ನು ಮುಂದೆ ಬರೆಯುವಂತಹ ತಾಕತ್ತು ಕೂಡ ನಿನ್ನಲ್ಲಿ ಅಡಗಿದೆ. ಆ ಅಂಶವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡು. ಹಿಡಿದ ಕೆಲಸಗಳನ್ನು ಎಂದಿಗೂ ಕೂಡ ಧೃತಿಗೆಡದೆ ಬಿಡುವುದಕ್ಕೆ ಹೋಗಬೇಡ. ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಎನ್ನುವುದು ನಿನ್ನಲ್ಲಿ ಇರಲಿ. ದೇವರು ಖಂಡಿತವಾಗಿಯೂ ಕೂಡ ಒಳ್ಳೆಯದನ್ನು ಮಾಡೇ ಮಾಡುತ್ತಾನೆ. ಒಳ್ಳೆಯ ಸಮಯವನ್ನು ನಿನಗೆ ಕರುಣಿಸಿಯೇ ಕರುಣಿಸುತ್ತಾನೆ. ದೇವರ ಮೇಲೆ ನಂಬಿಕೆಯನ್ನು ಇಡು. ಮಾಡುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡು. ಖಂಡಿತವಾಗಿಯೂ ಕೂಡ ನಿನ್ನ ಜೀವನದಲ್ಲಿ ಬದಲಾವಣೆಯನ್ನು ನೋಡುತ್ತೀಯಾ, ಯಶಸ್ಸನ್ನು ಕಂಡೇ ಕಾಣುತ್ತೀಯಾ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೆ ಧನ್ಯವಾದ. ಕರುನಾಡಿಗೆ.